ಹಲೋ. ಹಲೋ ರೀ ಸ್ವಾಮೀಜಿ, ನಮಸ್ತೆ. ನಮಸ್ಕಾರ ತಾಯಿ. ನಮಸ್ತೆ ರೀ ಸ್ವಾಮೀಜಿ. ಯಾರಮ್ಮ ಮಾತಾಡೋದು? ನಾನು ಇಲ್ಲಿ ಬದಾಮಿಯಿಂದ ರೀ ಸ್ವಾಮೀಜಿ, ಶೋಭಾ ಅಂತ್ರಿ ಸ್ವಾಮೀಜಿ. ಬದಾಮಿಯಿಂದ ಶೋಭಾ ಅಂತ. ಹಾನ್ರಿ ಸ್ವಾಮೀಜಿ. ಹೇಳಮ್ಮ, ಏನ್ ತೊಂದ್ರೆ? ನೀವು ನಮಗ 9 ವಾರದ ವ್ರತ ಹೇಳಿದ್ರಿ ಸ್ವಾಮೀಜಿ. ನಾನು ಅದ್ರ ಪ್ರಕಾರ ಮಾಡಿದ್ದಕ್ಕ ರಾಯರ ನನಗ ಅವರ ಹುಟ್ಟಿದ ಜನ್ಮದಿನಾನ ನನಗ ಅನುಗ್ರಹ ಮಾಡಿದಾರಿ ಸ್ವಾಮೀಜಿ. ಅಂದ್ರೆ ಈಗ ನಾನು ನಿಮ್ಗೆ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೆ. ರಾಯರ ಹುಟ್ಟಿದ ಅಂದ್ರೆ ಲಾಸ್ಟ್ ಗುರುವಾರದಲ್ಲಿ 6ನೇ ತಾರೀಕಿಗೆ. 6ನೇ ತಾರೀಕಿಗೆ ಅನುಗ್ರಹ ಮಾಡಿದಾರ್ರಿ ಸ್ವಾಮೀಜಿ ನನಗೆ. ಏನಮ್ಮ, ಏನ್ ಅನುಗ್ರಹ ಆಗಿರೋದು? ಅಂದ್ರೆ ಸ್ವಾಮೀಜಿ, ನಂದ ಟೀಚರ್ ಜಾಬಿಂದ ತೊಂದ್ರೆ ಆಗಿತ್ರಿ ಸ್ವಾಮೀಜಿ. ಅವತ್ತನ ಲಿಸ್ಟ್ ಬಂದು ಅವತ್ತೇ ನನ್ನ ಕೈಗೆ ಆರ್ಡರ್ ಕಾಫಿ ಬರುವಂಗ್ ಮಾಡಿದ್ರಿ ಸ್ವಾಮೀಜಿ ಅವ್ರ. ಅಂದ್ರೆ ಟೀಚರ್ ನೌಕರಿ ಜಾಬಿಗೋಸ್ಕರ ನೀವು ನನಗೆ ಕರೆ ಮಾಡಿದ್ರಿ? ಹೌದ್ರಿ ಸ್ವಾಮೀಜಿ. 6ನೇ ತಾರೀಕಿಗೆ ಟೀಚರ್ ನೌಕರಿ ಜಾಬ್ ಬಂತು, ಆರ್ಡರ್ ಕಾಪಿ ಬಂತು ಅಂತ ನನಗೆ ಹೇಳ್ತಾ ಇದ್ದೀರಾ? ಹೌದ್ರಿ ಸ್ವಾಮೀಜಿ. 6ನೇ ತಾರೀಕು ಅಂದ್ರೆ ಇವತ್ತೆಷ್ಟು? 16. ಇವತ್ತು ಫೋನ್ ಮಾಡ್ತಾ ಇದ್ರಿ ಮತ್ತೆ ನನಗೆ? ಸ್ವಾಮೀಜಿ, ನಾನು ಅವಾಗಿಂದನ ಕಾಲ್ ಮಾಡಿದ್ದೀನಿ ಸ್ವಾಮೀಜಿ. ಲೈನ್ ಕನೆಕ್ಟ್ ಆಗಿಲ್ಲೇನಮ್ಮ? ಇರ್ಲಿ ತಾಯಿ, ನಾನು ಸ್ವಲ್ಪ ಈ ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಾಯಿ. ಹೌದ್ರಿ ಆ ಸ್ವಾಮೀಜಿ. ಕಾರಣದಿಂದ ನಾನು ಲೈನ್ ನಿಮ್ಗೆ ಸಿಕ್ಕಿಲ್ಲ. ಆದ್ರೂ ಅದ್ಭುತ ಅಲ್ಲಮ್ಮ, ತುಂಬಾ ಖುಷಿಯಾ. ನೀವು ನೋಡಿದ್ರಲ್ಲ, ರಾಯರ್ನ ಪೂಜೆ ಮಾಡಿದ್ದಕ್ಕೆ ನೀವು 6ನೇ ತಾರೀಕಿಗೆ ಟೀಚರ್ ನೌಕರಿ ಜಾಬ್ ಬೇಕು ಅಂತ ಕೇಳಿದ್ರಿ. ಹೌದ್ರಿ ಸ್ವಾಮೀಜಿ. ಅವ್ರು ಹುಟ್ಟಿದ ದಿನಾನ ನನಗ ಇನ್ನೊಂದು ಹೊಸ ಜೀವನ ಸ್ಟಾರ್ಟ್ ಆಲಿ. ನನ್ನ ವೃತ್ತಿ ಜೀವನ ನೀ ಹೆಂಗ್ ಇದನ್ ಮಾಡ್ತಿ ಹಂಗೆ ಮಾಡೋ ರಾಯರೇ. ನಾನು ಸಣ್ಣ ಪಾಪು ಇದ್ದೇರಿ ಸ್ವಾಮೀಜಿ, ಅದನ್ನ ಕಟ್ಕೊಂಡ್ ನಾ ಪೂಜೆ ಮಾಡಿದ್ದೇರಿ ಸ್ವಾಮೀಜಿ. ನಾನು ಯಾರು ಕೈ ಹಿಡಿಲಿಲ್ರಿ ಸ್ವಾಮೀಜಿ, ನನ್ನ ರಾಯರೇ ನನ್ನ ಕೈ ಹಿಡಿದು ನಡೆಸಿದ್ರಿ ಸ್ವಾಮೀಜಿ. ಅವ್ರು ಹುಟ್ಟಿದಿನ ಮತ್ತ ಆ ಲಿಸ್ಟ್ ಅಲ್ಲಿ ನಂದು 9ನೇ ನಂಬರೇ ಬಂದಿದೆ ರೀ ಸ್ವಾಮೀಜಿ. ನಾನು 9 ವಾರದ ವ್ರತ ಮಾಡ್ತಾ ಇದೀನಿ ಅಂತಂದ್ರೆ 9ನೇ ನಂಬರೇ ಇದೆ ರೀ ಸ್ವಾಮೀಜಿ ನಂದು. ಏನಮ್ಮ 9? 9ನೇ ನಂಬರ್ ಇದೆ ರೀ ಸ್ವಾಮೀಜಿ. ಈಗ ಹೆಸರು ಲಿಸ್ಟ್ ಬಿಡ್ತಾರಲ್ರಿ ಸ್ವಾಮೀಜಿ, ಅದ್ರಲ್ಲಿ 9ನೇ ನಂಬರ್ ನನ್ನ ಹೆಸರು ಬಂದಿದೆ ರೀ ಸ್ವಾಮೀಜಿ. ಓಹೋ, ಲಿಸ್ಟ್ ಅಲ್ಲಿ 9ನೇ ನಂಬರ್ ನಿಮ್ದು ಬಂದಿದೆ. 9ನೇ ನಂಬರ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು 9 ವಾರದ ವ್ರತ. ಹೌದ್ರಿ ಸ್ವಾಮೀಜಿ. ಓಹೋ, ಅದ್ಭುತ ತಾಯಿ. 9 ವಾರದ ದೀಪವನ್ನ ಹಚ್ಚಿದ್ದೀರಾ. 9 ವಾರ ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ನಿಮ್ದು ಟೀಚರ್ ನೌಕರಿ ಲಿಸ್ಟ್ ಅಲ್ಲಿ ಬಂದಿರೋದು 9ನೇ ಜಾಗ. ಹೌದ್ರಿ ಸ್ವಾಮೀಜಿ. ಏನಮ್ಮ, ಅದ್ಭುತವಾಗಿದೆಯಲ್ಲ ನನ್ನ ತಾಯಿ. ರಾಯರ ಅನುಗ್ರಹ ಬಾಳ ಆಗಿದೆ ರೀ ಸ್ವಾಮೀಜಿ. ಏನ್ ಅನ್ಸುತ್ತೆ ಇವಾಗ ರಾಯರ ಬಗ್ಗೆ ನಿಮ್ಗೆ? ರಾಯರ್ ಇದ್ದಾರೆ ಸ್ವಾಮೀಜಿ, ರಾಯರ್ ಇದ್ದಾರೆ ಸ್ವಾಮೀಜಿ. ರಾಯರ್ನ ನೋಡಿಮ್ಮ, ಯಾಕೆ ಇಷ್ಟು ಬೇಗ ಅನುಗ್ರಹ ಆಗ್ತಾ ಇದೆ ಅಂದ್ರೆ ನಿಮ್ಮ ಪಾಪ ಕರ್ಮಗಳು ಬೇಗ ಕಳೆದು ಹೋಗಿದೆ. ಹೌದ್ರಿ ಸ್ವಾಮಿ. ಎಷ್ಟೋ ಜನಗಳಿಗೆ ತಾಯಂದ್ರಿಗೆ ಒಬ್ಬೊಬ್ರಿಗೆ ಲೇಟ್ ಆಗಿದೆ. ಯಾಕೆಂದ್ರೆ ಅವ್ರ ಪಾಪ ಕರ್ಮಗಳು ಲೇಟ್ ಆಗಿರುತ್ತೆ. ಅವ್ರು ಲೇಟ್ ಆಗಿ ಅನುಗ್ರಹ ಆಗುತ್ತೆ. ಅವ್ರಿಗೆ ಅನುಗ್ರಹ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಅನುಗ್ರಹ ಆಗುತ್ತೆ. ಅದು ಸ್ವಲ್ಪ ತಡವಾಗಿ ಆಗಿರುತ್ತೆ. ಆದ್ರೆ ನನಗೆ ಇನ್ನೊಂದು ವಿಚಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳಿ ಕರೆ ಮುಖಾಂತರದಲ್ಲಿ ತಿಳಿಸ್ತಿಲ್ಲ ತಾಯಿ. ನನಗೆ ತುಂಬಾ ಆನಂದ ಆಗುತ್ತೆ ತಾಯಿ, ತುಂಬಾ ಖುಷಿ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನನ್ನ ಮನೆಯವರೇ, ನನ್ನ ತಂಗಿಗೆ, ನನ್ನ ಅಕ್ಕನಿಗೋ ನನ್ನ ತಂಗಿಗೋ ಟೀಚರ್ ನೌಕರಿ ಸಿಗ್ತೇನೋ ಅನ್ನೋದು ಖುಷಿ ಆಗುತ್ತೆ ನನಗೆ. ಹೌದ್ರಿ ಸ್ವಾಮೀಜಿ. ನಾವು ನಮ್ಮ ಮನೇಲಿ ಯಾರು ರಾಯರದ್ದು ಇಷ್ಟ ಪೂಜೆದ್ರ ಬಗ್ಗೆ ಅಷ್ಟ್ ಗೊತ್ತಿರ್ಲಿಲ್ರಿ ಸ್ವಾಮೀಜಿ. ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿ ಅವ್ರ ಸೌಮ್ಯ ಅಕ್ಕಾರ್ ಯೂಟ್ಯೂಬ್ ಹೊಳ್ಳಿ ನಿಮ್ದು ಎಲ್ಲಾರ್ದು ನೋಡಿರಿ ಸ್ವಾಮೀಜಿ. ನಾವು ಮಾಡ್ಬೇಕಲ್ಲ, ಇಷ್ಟೆಲ್ಲಾ ತೊಂದ್ರೆ ಬರ್ತಾ ಇದೆ ನನ್ ಜೀವನದಲ್ಲಿ, ಇವ್ರಾದ್ರೂ ಕೈ ಹಿಡಿತಾರ ರಾಯರ್ ನನಗೆ ಅಂತಂದ್ರೆ ನಿಮಗ್ ಕಾಲ್ ಮಾಡಿ ಅವತ್ತ ಮಾತಾಡ್ದ ನೀವ್ ತಿಳಿಸ್ಕೊಟ್ರಿ ಸ್ವಾಮೀಜಿ. ಅದೇ ಪ್ರಕಾರ ಮಾಡಿದಿರಿ ಸ್ವಾಮೀಜಿ. ನಾನು ಹಿಂಗಾಗಿ ಅವ್ರು ಹುಟ್ಟಿದ ದಿನಾನ ನನ್ಗ ಅನುಗ್ರಹ ಆಗ್ಬೇಕು ಅಂತಂದ್ ಬಾಳ ನಾನು ಬೇಡ್ಕೊಂಡ್ರಿ ಸ್ವಾಮೀಜಿ. ನಾನು ಬುಧವಾರ ಸಾಯಂಕಾಲ ಮೆಸೇಜ್ ಬಂತ್ರಿ ಸ್ವಾಮೀಜಿ, ಅವ್ರು ಸಾಹೇಬ್ರು ಫೋನ್ ಹಚ್ಚಿದ್ರಿ, ಬಂದ್ ಆಫೀಸಿಗೆ ಬೆಟ್ಟ ಯಾರಿ ಅಂತಂದು. ಗುರುವಾರ ದಿನ ರಾಯರ್ ಹುಟ್ಟಿದ ದಿನ ನನ್ನ ಕೈಯಲ್ಲಿ ಆರ್ಡರ್ ಕಾಫಿ ಇದೆ ರೀ ಸ್ವಾಮೀಜಿ. ಅಲ್ಲಮ್ಮ, ನನಗೆ ಗುರುವಾರದಿಂದ ಅನುಗ್ರಹ ಆಗಿದೆ ಅಂತಂದು ಇವಾಗ ನನಗೆ ಹೇಳ್ತಾ ಇರೋದೇ ನೀವು 7ನೇದವ್ರು ಇವಾಗ. ಹೌದ್ರಿ ಸ್ವಾಮೀಜಿ. ಜನ ನನಗೆ ಫೋನ್ ಮಾಡಿ ಗುರುವಾರ ದಿವಸನೇ ಅನುಗ್ರಹ ಆಗಿದೆ, ಗುರುವಾರ ದಿವಸನೇ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದಾರೆ. ನೋಡಮ್ಮ, ರಾಯರು ಹುಟ್ಟಿದ ದಿನದಲ್ಲಿ ಎಷ್ಟು ಅದ್ಭುತವಾಗಿದೆ ತಾಯಿ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಭಕ್ತಿಯಿಂದ ನೀವು ರಾಯರನ್ನ ಪೂಜೆ ಮಾಡಿ. ಭಕ್ತಿಯಿಂದ ರಾಯರನ್ನ ನೀವು ಪೂಜೆ ಮಾಡಿದ್ರೆ, ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ಕೊಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರು ಬೃಂದಾವನದಲ್ಲಿ ಕುಳಿತಿರೋದು ಸತ್ಯ ತಾಯಿ. ಯಾರಿಗೋಸ್ಕರ ಕುಳಿತಿದ್ದಾರೆ? ನಮಗೋಸ್ಕರ ಕುಳಿತಿದ್ದಾರೆ. ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಇವತ್ತು ನೋಡಿ, ಮನೆಯಲ್ಲಿ ಇರ್ತಕ್ಕಂಥ ನನ್ನ ತಂದೆ ತಾಯಿಂದಿರು ಏನ್ ಹೇಳ್ತಾರೆ, ಏನ್ ಬಯಸ್ತಾರೆ, ಎಷ್ಟೇ ಆಸ್ತಿ ಮಾಡಿದ್ರು ನಾಳೆ ನನ್ನ ಮಕ್ಕಳು ಉಂತಾರೆ ಅಂತ ಒಂದು ನಂಬಿಕೆಯಿಂದ ಆಸ್ತಿ ಮಾಡ್ತಾರಲ್ಲ ತಾಯಿ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳಿಗೆ ಯಾರಿಗೂ ಮೋಸ ಆಗಬಾರದು, ನೀವೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿ ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಹೌದ್ರಿ ಸ್ವಾಮೀಜಿ, ನಿಜ ರೀ ಸ್ವಾಮೀಜಿ.
ಅದಕ್ಕೆ ತಾಯಿ ಖಂಡಿತ ನನಗೆ ಖುಷಿ ಆಯ್ತು. ನನಗೆ ಕೆಲಸ ಸಿಕ್ಕಿದೆ ಅಂತಂದು ನೀವು ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ನಿಮ್ಗೆ ಫೋನ್ ಮಾಡಿ ನನಗೆ 6ನೇ ತಾರೀಕಿಗೆ ನಿಮ್ಗೆ ಕೆಲಸ ಸಿಕ್ಕಿದೆ, ಅಲ್ಲಿಂದ ವೇಟ್ ಮಾಡಿ ನನಗೆ ಕರೆ ಮಾಡಿದಿರಲ್ಲ, ನಿಜವಾಗ್ಲೂ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ತಾಯಿ. ನಿಮಗ್ ಹೃದಯ ನಿಮಗೆ ನಾವು ಧನ್ಯವಾದಗಳು ಹೇಳ್ಬೇಕ್ರಿ ಸ್ವಾಮೀಜಿ. ಯಾಕಂದ್ರೆ ನಮ್ಮ ಎಲ್ಲಾ ಕಷ್ಟಗಳನ್ನ ಅಷ್ಟು ಸಮಾಧಾನದಿಂದ ಕೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಪರಿಹಾರವನ್ನ ಸೂಚಿಸ್ತಾ ಇದ್ದೀರಲ್ರಿ ಸ್ವಾಮೀಜಿ. ಈ ಕಾಲದಲ್ಲಿ ಯಾರ್ ಮಾಡ್ತಾರ್ರಿ ಸ್ವಾಮೀಜಿ ಅದನ್ನ? ನೋಡಮ್ಮ, ನನ್ನ ಜೀವನನೇ ಮುಡುಪವಾಗಿಟ್ಟಿದೀನಿ ತಾಯಿ. ನನಗೇನಾಗ್ಬೇಕು, ಯಾರು ಕಷ್ಟ ಅಂತ ಬರಬಾರ್ದು, ಎಲ್ಲರಿಗೂ ಅನುಗ್ರಹ ಆಗ್ಬೇಕು. ಯಾರು ಕಷ್ಟದಿಂದ ಬಳಗ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಕಷ್ಟಕ್ಕೆ ಮುಕ್ತಿ ಸಿಕ್ಕಿ ಅವ್ರಿಗೆ ಜೀವನದಲ್ಲಿ ಒಂದು ಒಳ್ಳೇದಾಗ್ಬೇಕು ಅನ್ನುವುದೇ ನನ್ನ ಭಾವನೆ ತಾಯಿ. ಅದರಿ ಸ್ವಾಮೀಜಿ, ನಾನ್ ಮಂತ್ರಾಲಯಕ್ಕೆ ಒಂದ್ಸಾರಿನೂ ಹೋಗಿಲ್ರಿ ಸ್ವಾಮೀಜಿ. ಈಗ ಏಪ್ರಿಲ್ ಮಂತ್ ಅಲ್ಲಿ ರಜೆ ಸಿಗುತ್ತಲ್ರಿ, ಅವಾಗ ಹೋಗ್ಬೇಕಂತ ಮಾಡೀನ್ರಿ. ಕೆಲಸ ಸಿಕ್ಕಿದೆ, ಕೆಲಸ ಸಿಕ್ಕಿದೆ ಅಂದ್ರೆ ಎಷ್ಟನೇ ವಾರಮ್ಮ ನಿಮ್ಗೆ ಕೆಲಸ ಸಿಕ್ಕಿರೋದು? 6ನೇ ವಾರಕ್ರಿ ಸ್ವಾಮೀಜಿ. 6ನೇ ವಾರದಲ್ಲೇ ಟೀಚರ್ ನೌಕರಿ ಸಿಕ್ಕಿದೆ ನಿಮ್ಗೆ? ಹೌದ್ರಿ ಸ್ವಾಮೀಜಿ. ಒಳ್ಳೇದಾಗ್ಲಿ. 6ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ಅದೇ 6ನೇ ವಾರದಲ್ಲಿ ನಮ್ಗೆ ಅನುಗ್ರಹ ಮಾಡಿದಾರೆ ಅಂತ ಹೇಳಿ ನೀವು ರಾಯರಿಗೆ ಪೂಜೆ ಮಾಡೋದು ನಿಲ್ಲಿಸಬಾರ್ದು. ಇಲ್ರಿ ಸ್ವಾಮೀಜಿ, ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರು ಮರಿಬಾರ್ದು. ಮರೆಯಲ್ರಿ ಸ್ವಾಮೀಜಿ. ಹೊಸ ಜೀವನಾನ ಕೊಟ್ಟಂಗ್ರಿ ಸ್ವಾಮೀಜಿ ಅವ್ರ ನನಗ. ಅದಕ್ಕೆ ತಾಯಿ, ನಿಮ್ ಜನ್ಮ ದಿನಾನೇ ಆಗ್ಬೇಕಂತ ಬಾಳ ಬೇಡಿಕೆ ಇಟ್ಟಿದ್ದೀನಿ ಸ್ವಾಮೀಜಿ ನಾನು. ಅವ್ರ ಜನ್ಮ ಹುಟ್ಟಿದ ದಿನಾನ ನನಗ ಅನುಗ್ರಹ ಮಾಡಿದ್ರಿ ಸ್ವಾಮೀಜಿ. ಆ ದಿನ ನಾನು ಮರ್ಯಾಕ ಸಾಧ್ಯ ಇಲ್ಲಲ್ರಿ ಸ್ವಾಮೀಜಿ. ನೋಡಮ್ಮ, ಎಷ್ಟು ಅದ್ಭುತ ಅಲ್ಲ ತಾಯಿ. ಅವತ್ತೇ ನನಗೆ ಅನುಗ್ರಹ ಮಾಡು ತಂದೆ ಅಂತ ಕೇಳಿದಿರಾ, ಆದ್ರೆ ನಿಮ್ಗೆ ಅವತ್ತೇ ಅನುಗ್ರಹ ಮಾಡಿದ್ದಾರೆ. ಅದು ಬುಧವಾರ ದಿವಸ ನಿಮ್ಮಲ್ಲಿ ಇರ್ತಕ್ಕಂಥವ್ರು ಕರೆ ಮಾಡಿ ನಾಳೆಗೆ ಬಂದು ಭೇಟಿಯಾಗು, ಅದು ಗುರುವಾರ ದಿವಸನೇ ಭೇಟಿಯಾಗೊಂದಿದ್ದಾರೆ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮದುವೆ ವಿಚಾರದಲ್ಲಾಗ್ಲಿ, ಒಂದು ಕೆಲಸದ ವಿಚಾರದಲ್ಲಾಗ್ಲಿ, ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕು ಅಂದ್ರೆ ಗುರುವಾರ ದಿವಸ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ತಾಯಿ. ಗುರುವಾರ ದಿವಸ ತುಂಬಾ ಶ್ರೇಷ್ಠವಾದಂತ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದು ಆಗ್ಲಾರ್ದಂತ ಕೆಲಸನೂ ಆಗುವಂಗ್ ಮಾಡ್ತಾರ ತಾಯಿ ರಾಯರು. ಹೌದ್ರಿ ಸ್ವಾಮೀಜಿ. ಅದಕ್ಕೆ ಹಂಗಾಗ್ಲಿ. ಮತ್ತೆ ಇವಾಗ ಮಂತ್ರಾಲಯಕ್ಕೆ ಒಂದ್ಸಲ ಬಂದ್ ಹೋಗಮ್ಮ ತಾಯಿ. ಖಂಡಿತ ಹೋಗ್ತೇನ್ರಿ ಸ್ವಾಮೀಜಿ, ನಾನ್ ಕುಟುಂಬ ಸಮೇತನ ಹೋಗಿ ಬರ್ತೇನ್ರಿ. ಎಲ್ಲಿ ಬದಾಮಿ ಅಂತ ಹೇಳಿದ್ರಲ್ಲ ನಿಮ್ಮೂರು? ಹೌದ್ರಿ ಸ್ವಾಮೀಜಿ. ಬದಾಮಿಯಲ್ಲಿ ಪಾಪ ಅಲ್ಲಿ ಎಷ್ಟೋ ಜನಗಳು ಕರೆ ಮಾಡ್ತಿರ್ತಾರೆ. ಬದಾಮಿಯಿಂದ ಅಲ್ಲಿ ಸುಮಿತ್ರಾ ಬಾಯಿ ಅಂತ ಅವರು ಪಾಪ ಅವರು ಎಷ್ಟೋ ಜನಗಳು ಕರೆ ಮಾಡ್ತಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಬೇಕು ತಾಯಿ, ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಭಾವನೆ ಇಲ್ಲಮ್ಮ. ಹೌದ್ರಿ ಸ್ವಾಮೀಜಿ. ಈ ಒಳ್ಳೇದಾಗಿದೆ. ನಿಮ್ ಮನೆಗ್ ಬರ್ತೀನಿ, ಊಟಕ್ಕೆ ಕರಿತೀರಲ್ವಾ? ಬನ್ನಿ ಸ್ವಾಮೀಜಿ, ಬನ್ರಿ. ನನಗೆ ಹೋಳಿಗೆ ಊಟ ಬೇಕು, ಕೊಡ್ತೀರಲ್ವಾ? ಬನ್ರಿ ಸ್ವಾಮೀಜಿ. ನೀವ್ ಬರೋದ್ ಹೆಚ್ಚು, ನಾವು ಇದನ್ ಮಾಡೋದ್ ಹೆಚ್ಚ್ರಿ ಸ್ವಾಮೀಜಿ. ಇಷ್ಟು ಪ್ರೀತಿಯಿಂದ ನನಗೆ ಕರಿತಾ ಇದ್ರಲ್ಲ, ಅಷ್ಟೇ ಸಾಕು ತಾಯಿ. ಒಳ್ಳೇದಾಯ್ತು ಸ್ವಾಮೀಜಿ. ಬದಾಮಿ ಕಡೆ ಬಂದಾಗ ದಯವಿಟ್ಟು ಬಂದ್ ಹೋಗ್ರಿ ಸ್ವಾಮೀಜಿ. ಖಂಡಿತಮ್ಮ, ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ತಾಯಿ.